ಸ್ವಲ್ಪ ಶಾಪಿಂಗ್ ಇದೆ. ಶಾಪಿಂಗ್ ಮಾಡಾಯ್ತು. ಟುಡೇಸ್ ಔಟ್ಫಿಟ್ ಏನೇನು ಹೇಳಪ್ಪ ಇದು? ಬೊಟ್ಟು ಬಿದ್ದೋಗ್ಬಿಟ್ಟಾಯ್ತಾ? ಅಯ್ಯೋ, ದೇವ್ರನ್ನ ನೋಡ್ಬೇಕಂದ್ರೆ ಪವರ್ ಗ್ಲಾಸೇ ಹಾಕಬೇಕು. Guys, welcome back to my YouTube channel and to my weekend vlog. Weekend start ಆಯಿತು ಅಂದರೆ ಬ್ಯಾಗ್ ಹಾಕೊಂಡು ಫಂಕ್ಷನಿಗೆ ಹೊರಟ್ವಿ ಅಂತ ಅರ್ಥ. ಸೊ ಇವತ್ತು ಒಂದು ಸ್ವಲ್ಪ ಶಾಪಿಂಗ್ ಇದೆ. ಶಾಪಿಂಗ್ ಮುಗಿಸ್ಕೊಂಡು ದೆನ್ ಐ ಆಮ್ ಹೆಡಿಂಗ್ ಬ್ಯಾಕ್ ಟು ಬಸವನಗುಡಿ, ಯಾಕಂದರೆ ನಾಳೆ ಒಂದು ಫಂಕ್ಷನ್ ಇದೆ. ಸೊ ಬನ್ನಿ, ಮೈ ಹಸ್ಬೆಂಡ್ ಇಸ್ ವೇಟಿಂಗ್, ಐ ಹ್ಯಾವ್ ಟು ಲೀವ್ ನೌ. ಈ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಟ್ರಾಫಿಕ್ ಜಾಮ್ ಜಾಸ್ತಿ ಇತ್ತು ಅಂತ ನನ್ನ ಹಸ್ಬೆಂಡ್ ಕಾರಲ್ಲೇ ಇದ್ದಾರೆ. ಇಲ್ಲಿ ಕಮ್ ಆ್ಯಂಡ್ ಜಾಯಿನ್. ಬೈ ದಟ್ ಟೈಮ್ ನಾನು ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡಬೇಕು ಬಟ್ಟೆಗಳನ್ನ. ದಿಸ್ ಇಸ್ ಮೈ ಟುಡೇಸ್ ಔಟ್ಫಿಟ್. ಸೊ ಯುಗಾದಿ ಹಬ್ಬದ ಶಾಪಿಂಗ್ ಮಾಡಾಯಿತು. ಅಲ್ಲೊಮ್ಮೆ ATM ಕಾರ್ಡ್ ಹೋಗ್ತಾ ಇದೆ ನೋಡಿ, ಅವರೇ ಸ್ವೈಪ್ ಮಾಡಿದ್ದು. ಶುದ್ಧಕ್ಕಿದ್ದ ಆ್ಯಂಡ್ ಅದು ನಾನು ರೆಕಾರ್ಡ್ ಮಾಡಿರ್ತಿದ್ದೆ. ಏನೇನು ಹೇಳಪ್ಪ ಇದು? ಅರಳೆಣ್ಣೆ ಮಸಾಜ್ ಮಾಡ್ತಾ ಇದ್ದಾರೆ ನಮ್ಮ ಡ್ಯಾಡಿ. ಹಳ್ಳಿ ಕಡೆ ಕೈ ಎಣ್ಣೆ ಅಂತ. ಹಾಂ. ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾನು ನಮ್ಮ ಡ್ಯಾಡಿ ಆ್ಯಂಡ್ ಮಮ್ಮಿ ಮತ್ತು ನಮ್ಮ ತಾತ ಬರ್ತಾರೆ. ಅವ್ರ ಜೊತೆ ನಾವು ಸ್ವಲ್ಪ ಟೆಂಪಲ್ ರನ್ ಇದೆ ಇವತ್ತು. ಸಾವಂದ್ರಗಕ್ಕೆ ಹೋಗ್ತಾ ಇದ್ದೀವಿ. ಅಪ್ಪ ಇನ್ನೊಂದು ಮಾಗಡಿ ರಂಗನಾಥ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಜೊತೆ ಹೋಗ್ತಿರೋ ಕಾರಣ ದಾರಿಲಿ ಯಾವುದಾದ್ರು ಬೇರೆ ದೇವಸ್ಥಾನ ಸಿಕ್ಕಿದ್ರು ಹೋದ್ವಿ, ಹೇಳೋಕ್ಕಾಗಲ್ಲ. ಸೊ ಈಗ ಕಾಮಾಕ್ಷಿ ಪಾಳ್ಯ ಮೇನ್ ರೋಡಲ್ಲಿ ನಮ್ಮ ತಾತನ ಫಸ್ಟ್ ಪಿಕ್ ಮಾಡ್ತೀವಿ. ನೋಡಿ, ಯಾವುದು ಬೆಟ್ಟನೇ ಕಾಣಿಸ್ತಾ ಇಲ್ಲ. ಸೊ ನಾವು ಇದಕ್ಕೆ ಬಂದಿರೋದು, ಈ ರಂಗನಾಥ ಸ್ವಾಮಿ. ಸೊ ಸ್ಟೈಲಾಗಿ ನಾನು ನಮ್ಮ ಡ್ಯಾಡಿ ದೇವ್ರನ್ನ ನೋಡ್ಬೇಕಂದ್ರೆ ಪವರ್ ಗ್ಲಾಸೇ ಹಾಕಬೇಕು. ಓಕೆ, ನಾನು ವ್ಯಾನಿಟಿ ಬ್ಯಾಗ್ ಎಲ್ಲ ಇಲ್ಲೇ ಬಿಡ್ಲಾ? ಬಾರ ಕಣಮ್ಮ ಫ್ರೆಂಡ್ಸ್, ಬನ್ನಿ ದೇವ್ರಿಗೂ ಕೈ ಮುಕ್ಕೊಂಬರೋಣ. ಬಂದೆ. ಬೊಟ್ಟು ಬಿದ್ದೋಗ್ಬಿಟ್ಟಾಯ್ತಾ? ಅಯ್ಯೋ, ಬೊಟ್ಟು ಬಿದ್ದೋಗ್ಬಿಟ್ಟಿದ್ದೆ, ಹಣೆ ಬೊಟ್ಟು. ದೇವಸ್ಥಾನದ ಎಂಟ್ರೆನ್ಸ್. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಬಂದಿಲ್ಲ. ರಂಗ ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ತಾತ. ಇದು ಗರುಡನ ದೇವಸ್ಥಾನ. ಸಿಕ್ಕಾಪಟ್ಟೆ ತಣ್ಣಗಿದೆ ದೇವಸ್ಥಾನದಲ್ಲಿ. ಆ್ಯಕ್ಚುಲಿ ಗುಡಿ ಒಳಗಿದೆ ದೇವರು. ಒಳಗಡೆ ಫೋನ್ ಅಲೌ ಇರಲಿಲ್ಲ. ಇದು ಸಾಲಿಗ್ರಾಮ. ಇಲ್ಲಿ ಎಷ್ಟೇ ಅಭಿಷೇಕ ಮಾಡಿ ಏನೇ ಮಾಡಿದ್ರು ನೀರು ನಿಲ್ಲಲ್ವಂತೆ. ಕಾಲದಲ್ಲಿ ದೇವಸ್ಥಾನಗಳಿಗೆ ಹಿಂಗಿರ್ತಿತ್ತು. ಗಾಳಿ ಆಡೋಕ್ಕೆ ವಿಂಡೋದೆ ನೋಡಿ. ಇದಾ ಇದು ಎಂಟ್ರೆನ್ಸ್. ಆರ್ಚ್ ಏನಿಲ್ಲ. ಓ, ಎಷ್ಟು ಡೆವಲಪ್ ಆಗ್ಬಿಟ್ಟಿದೆಪ್ಪ. ಒಂದು 2 ಅಂಗಡಿ ಇತ್ತು ಅಷ್ಟೇ. ಈ ಕೋಳಿ ಅಂಗಡಿ ಎಲ್ಲ ಹೊಂಟಿದೆ. ಎಲ್ಲ ಬಡದ ಬ್ಯಾಗಕ್ಕೆ ಎಲ್ಲ ಕುಯ್ತರ್ತಾನೆ. ಹಾಂ, ನೀನು ಒಟ್ಟು 60 ವರ್ಷ ಆದ್ಮೇಲೆ ಬರ್ತಾ ಇದೆಯಾ ತಾತ ಇದೆಯಾ? ಹಾಂ, ಹೋಗ್ಬರೋಣ ಅಂತ
ಬಂಡೆ. ಓಕೆ, ಫಸ್ಟ್ ಇದು ವೀರಭದ್ರೇಶ್ವರ ದೇವಸ್ಥಾನ. ನಡಿ ಪಪ್ಪರ ಇಲ್ಲ ನಡೀರಿ ಅಂತ ಫಸ್ಟ್ ಅಲ್ಲಿ ಹೋಗೋಣ. ಹೆಂಗಪ್ಪ ಇದನ್ನ ಹತ್ತುತ್ತಾರೆ, ಇಷ್ಟೊಂದು ಇದಾಗೈತೆ. ಸಖತ್ತಾಗಿದೆ. ಅಲ್ಲಲ್ಲೇ ಒಂದು ಕರಡಿ ಚಿರತೆ ಕಾಣುತ್ತಲ್ವಾ, ಅದಕ್ಕೆ ಹತ್ತಕ್ ಬಿಡೋಲ್ಲ. ಎಲ್ಲ ಗಾಡಿ ನಿಲ್ಸಿದ್ದಾರೆ. ಫೋನ್ ಮಾಡಮ್ಮ, ನಿಲ್ಸ್ಕೊಳಕ್ ಸರಿ ಆಗ್ತದೆ. ಅಲ್ಲ ಹೋಗೋಣ. ಭಾನುವಾರದವ್ರು ಚಾಮಂದುರ್ಗಕ್ಕೆ ಬರೋದು ಇಸ್ ಅ ವೆರಿ ಬ್ಯಾಡ್ ಐಡಿಯಾ. ಎಲ್ಲೂ ಪಾರ್ಕಿಂಗ್ ಜಾಗ ಇಲ್ಲ. ಇದು ಮೇನ್ ದೇವಸ್ಥಾನ, ಹಿಂದೆಗಡೆ ಇರೋದು ಬೆಟ್ಟ. ಇದು ನಮ್ಮ ಮುತ್ತಾತನ ಮನೆ ದೇವ್ರ ತಾನೆ. ಡೆವಲಪ್ ಆಗಿದೆ ಅಂದರೆ ತೀರ್ಥ ಕೊಡೋಕ್ಕೆ ಯಾರೂ ಇಲ್ಲ. ಟ್ಯಾಪ್ ಹಿಂಗೆ ಓಪನ್ ಮಾಡ್ಕೊಂಡು ತೀರ್ಥ ನಾವೇ ಕುಡಿದ್ಬಿಟ್ಟು ಟ್ಯಾಪ್ ಆಫ್ ಮಾಡ್ಬಿಟ್ಟು ಹೋಗ್ಬೇಕು. ಮುಗಿಸಿ ನಡ್ಕೊಂಡು ಬರ್ತಾ ಇದೀವಿ. ಸೆಕೆ ತಡಿಯೋಕ್ಕೆ ನಮ್ಮ ಮಮ್ಮಿ ಫ್ಯಾನ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸಾಕಪ್ಪ. 2,500 ಕೊಟ್ಟು ಚಪ್ಪಲಿ ತಗೊಂಡಿದ್ದು ಹಾಕೊಳ್ಳೋಕ್ಕೆ ಅಂತ, ಎತ್ಬಿಡ್ತಾರೆ ಅಂತ ಇಲ್ಲೇ ಬಿಟ್ಟಿದ್ದೀನಿ. ಸಾವಂದುರ್ಗದಿಂದ ಬಂದಮೇಲೆ ಒಳ್ಳೆ ನಿದ್ದೆ ಮಾಡಿದ್ದೀನಿ. ಆ್ಯಂಡ್ ನನಗೆ ಅಲ್ಲಿ ತಿಂದಿದ್ದಷ್ಟು ಡೈಜೆಸ್ಟ್ ಆಗಲಿಲ್ಲ ಅಂತ ಆಚೆ ಹೋಗಿ ಐ ಹ್ಯಾಡ್ ಸಮ್ ಫಲೂಡಾ ಆ್ಯಂಡ್ ಐ ಕೇಮ್ ಬ್ಯಾಕ್. ಆ್ಯಂಡ್ ಈಗ ಏನು ಮತ್ತೆ ಊಟ ಮಾಡೋದು ಆ್ಯಂಡ್ ಆಲ್ ಇಸ್ ಅ ವೆರಿ ಲೇಸಿ ಥಿಂಗ್. ಸೋಮವಾರ ಆಗಿರೋ ಕಾರಣ ನಮ್ಮ ಮನೇಲಿ ಆ್ಯಸ್ ಯೂಶುವಲ್ ಮೊಸಪ್ ಸಾರು. ನಾಳೆ ನಂಗೆ ಸ್ವಲ್ಪ ಕೆಲಸ ಇದೆ, ಬ್ಯುಸಿ ಡೇ, ಅದಕ್ಕೋಸ್ಕರ ನಾನು ಮೊಸಪ್ ಸಾರು ಈಗಲೇ ಮಾಡಿಬಿಡ್ತೀನಿ. ಆ್ಯಂಡ್ ಊಟಕ್ಕೆ ಇನ್ನೇನಿಲ್ಲ, ಐ ಆಮ್ ಹ್ಯಾವಿಂಗ್ ಚಿಕನ್ ಸ್ಟ್ರಿಪ್ಸ್ ಅಷ್ಟೇ. ಫಲೂಡ ತಿಂದಿದ್ದೀನಿ, ಹೆವಿ ಕ್ಯಾಲರೀಸು, ಇದನ್ನು ತಿಂತಾ ಇದ್ದೀನಿ ಅಷ್ಟೇ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವೀಕೆಂಡ್ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಬಾಯ್.